ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇವತ್ತು ಬೆಳಗ್ಗೆ ಎದ್ದ ತಕ್ಷಣವೇ ಅತ್ಯಂತ ಶುಭ ಸುದ್ದಿಯನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ವಿ. ಅದೇನಪ್ಪ ಅಂತಂದರೆ, ಭಾರತ ಕೊನೆಗೂ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ದಾಳಿಗೆ ರಿವೆಂಜನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಇದು ಬರೀ ಪೆಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ಪ್ರತೀಕಾರ ಆಗಿಲ್ಲ. ಈ ಪ್ರತೀಕಾರ ಯಾವೆಲ್ಲ ದಾಳಿಗಳನ್ನು ಒಟ್ಟುಗೂಡಿಸಿ ತೆಗೆದುಕೊಂಡ ಪ್ರತೀಕಾರ ಅನ್ನೋದು ಈ ವಿಡಿಯೋ ಮುಗಿಯೋ ಅಷ್ಟರಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದು ಪೆಹಲ್ಗಾಮ್ ದಾಳಿಗೆ ಮಾತ್ರ ತೆಗೆದುಕೊಂಡಂತಹ ರಿವೆಂಜ್ ಅಲ್ಲ. ಒಟ್ಟು ಭಾರತ ಏರ್ ಸ್ಟ್ರೈಕ್ನಲ್ಲಿ ನಿನ್ನೆ ರಾತ್ರಿ 1 ಗಂಟೆಯಿಂದ ಹತ್ತಿರ 2:30-3 ಗಂಟೆಯವರೆಗೂ ಏರ್ ಸ್ಟ್ರೈಕ್ ಅನ್ನು ನಡೆಸಿ ಪಾಕಿಸ್ತಾನದಲ್ಲಿರುವ, ಅಂದರೆ ಪಾಕಿಸ್ತಾನದ ಒಳಗಿರುವ, ಅದರ ಜೊತೆಗೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿರುವ ಟೆರರಿಸ್ಟ್ ಕ್ಯಾಂಪ್ಗಳನ್ನು, ಒಟ್ಟು 9 ಕ್ಯಾಂಪ್ಗಳನ್ನು ಹೊಡೆದು ಭಸ್ಮ ಮಾಡಿದೆ. ಯಾವೆಲ್ಲ ಕ್ಯಾಂಪ್ಗಳನ್ನು ಭಾರತದ ವಾಯುಸೇನೆ ಹೊಡೆದು ಉರುಳಿಸಿದೆ, ಭಸ್ಮ ಮಾಡಿದೆ, ಇಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ನಡೀತಾ ಇತ್ತು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ ಬರ್ನಾಲಾ ಕ್ಯಾಂಪ್. ಇದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಇದೆ. ಇದು ಬಿಂಬರ್ನಲ್ಲಿ ಇರುವಂತಹ ಒಂದು ಕ್ಯಾಂಪ್ ಆಗಿತ್ತು. ಇಲ್ಲಿ ಡೆಡ್ಲಿ ವೆಪನ್ಗಳನ್ನು ಸಂಗ್ರಹಣೆ ಮಾಡಿ ಇಡಲಾಗಿತ್ತು. ಇಲ್ಲಿ ಫಾರೆಸ್ಟ್ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಸಹ ಸ್ಥಾಪನೆ ಮಾಡಲಾಗಿತ್ತು. ಇಲ್ಲಿ ಟೆರರಿಸ್ಟ್ಗಳಿಗೆ ಫಾರೆಸ್ಟ್ನಲ್ಲಿ ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಭಾರತೀಯ ಸೇನೆಗಳನ್ನು ಯಾವ ರೀತಿ, ಭಾರತೀಯ ಸೈನ್ಯದಲ್ಲಿ ಇರುವವರನ್ನ ಕೊಲ್ಲಬೇಕು, ಟೆರರಿಸ್ಟ್ ಅಟ್ಯಾಕ್ಗಳನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಈ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಟ್ರೈನ್ ಮಾಡಲಾಗ್ತಾ ಇತ್ತು. ಆ ಕ್ಯಾಂಪನ್ನು ಸುಟ್ಟು ಭಸ್ಮ ಮಾಡಿದೆ. ಎರಡನೇದಾಗಿ ಅಬ್ಬಾಸ್ ಕ್ಯಾಂಪ್. ಇದು ಜಮ್ಮು ಮತ್ತು ಕಾಶ್ಮೀರ, ಅಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಜಮ್ಮು ಕಾಶ್ಮೀರದ ಕೋಟ್ಲಿಯಲ್ಲಿ ಇರುವಂತಹ ಒಂದು ಕ್ಯಾಂಪ್. ಈ ಕ್ಯಾಂಪ್ ಲಷ್ಕರ್ ಎ ತೊಯ್ಬಾ ಸಂಘಟನೆಗೆ ಸೇರಿದ ಕ್ಯಾಂಪ್ ಇದಾಗಿತ್ತು. ಇಲ್ಲಿ ಟೆರರಿಸ್ಟ್ಗಳಿಗೆ ಟ್ರೈನಿಂಗ್ ಅನ್ನು ಕೊಡಲಾಗ್ತಿತ್ತು. ಇಲ್ಲಿ ಒಟ್ಟು 15 ಜನ ಟೆರರಿಸ್ಟ್ಗಳಿಗೆ ಒಟ್ಟಿಗೆ ಟ್ರೈನಿಂಗ್ ಕೊಡುವ ವ್ಯವಸ್ಥೆ ಇಲ್ಲಿ ಇತ್ತು. ಇದನ್ನು ಸಹ ಗುರುತಿಸಿ ನಿನ್ನೆ ರಾತ್ರಿ ಹೊಡೆದು ಹಾಕಿದ್ದಾರೆ. ಇನ್ನು ಮೂರನೇದಾಗಿ ಸವಾಯ್ ನಾಲಾ ಕ್ಯಾಂಪ್. ಇದು ಮುಜಫರಾಬಾದ್ನಲ್ಲಿ ಇರುವಂತದ್ದು ಲಷ್ಕರ್ ಟ್ರೈನಿಂಗ್ ಕ್ಯಾಂಪ್ ಇದಾಗಿದೆ. ಪೆಹಲ್ಗಾಮ್ನ ಅಟ್ಯಾಕ್ಗೆ ಇಲ್ಲಿಂದಾನೇ ಮಾರ್ಗದರ್ಶನವನ್ನ ನೀಡಲಾಗಿತ್ತು ಅನ್ನೋದು ಬೆಳಕಿಗೆ ಬಂದ ಕಾರಣದಿಂದಾಗಿ ನಿನ್ನೆ ರಾತ್ರಿ ಇಂಡಿಯನ್ ಏರ್ ಫೋರ್ಸ್ ಇದನ್ನು ಕೂಡ ಧ್ವಂಸ ಮಾಡಿದೆ. ಇನ್ನ ಸೈಯದ್ ನಾ ಬಿಲಾಲ್ ಕ್ಯಾಂಪ್. ಇದು ಜೈಷ್ ಎ ಮೊಹಮ್ಮದ್ ಕ್ಯಾಂಪ್ ಆಗಿತ್ತು. ಇಲ್ಲಿ ಕಾಡಿನಲ್ಲಿ ಆಕ್ರಮಣ ಮಾಡೋದು ಹೇಗೆ, ಸೇಮ್ ಫಾರೆಸ್ಟ್ ಟ್ರೈನಿಂಗ್ ಅನ್ನ ಇಲ್ಲೂ ಕೂಡ ಕೊಡಲಾಗ್ತಾ ಇತ್ತು. ಇದರ ಜೊತೆಗೆ ಸಾಕಷ್ಟು ಡೆಡ್ಲಿಯೆಸ್ಟ್ ಸ್ಫೋಟಕಗಳು, ವೆಪನ್ಗಳನ್ನ ಇಲ್ಲಿ ಸಂಗ್ರಹಣೆ ಮಾಡಿ ಇಡಲಾಗಿತ್ತು. ಈ ಕ್ಯಾಂಪ್ನ ಕೂಡ ಇಂಡಿಯನ್ ಆರ್ಮಿ ಭಸ್ಮ ಮಾಡಿದೆ. ಗುಲ್ಪುರ್ ಟೆರರ್ ಕ್ಯಾಂಪ್. ಇದು ಲಷ್ಕರ್ನ ಬೇಸ್ ಕ್ಯಾಂಪ್ ಆಗಿತ್ತು. ಪೂಂಚ್ನಲ್ಲಿ ನಡೆದ ಟೆರರ್ ಅಟ್ಯಾಕ್ಗೆ ಇಲ್ಲಿಂದಾನೇ ಅವರನ್ನು ಟ್ರೈನ್ ಮಾಡಿ ಕಳಿಸಲಾಗಿತ್ತು. ಈ ಲಿಸ್ಟ್ ಏನು ಕೊಟ್ಟೆ, ಇಲ್ಲಿಯವರೆಗೂ ಈ ಲಿಸ್ಟ್ ಇರೋದು, ಈ ಕ್ಯಾಂಪ್ಗಳು ಇದ್ದಿದ್ದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ಗೆ ನುಗ್ಗಿ ಅಲ್ಲಿರುವಂತಹ ಟೆರರ್ ಕ್ಯಾಂಪ್ಗಳನ್ನು ಮಟ್ಟ ಹಾಕೋದು ಅಷ್ಟೊಂದು ಕಷ್ಟ ಏನು ಆಗಿರಲಿಲ್ಲ ಭಾರತೀಯ ಆರ್ಮಿಗೆ. ಆದರೆ ಪಾಕಿಸ್ತಾನದ ಒಳಗಡೆ IB ಇಂಟರ್ನ್ಯಾಷನಲ್ ಬಾರ್ಡರ್ನ ಒಳಗಡೆ ನುಗ್ಗಿ ಹೊಡೆಯೋದಿದೆಯಲ್ಲ, ಅದು ನಿಜವಾದ ಗಂಡಸ್ತನ ಅಂತ ನನಗನ್ಸುತ್ತೆ. ಯಾವೆಲ್ಲ ಪಾಕಿಸ್ತಾನದ ಒಳಗೆ ನುಗ್ಗಿ ಯಾವೆಲ್ಲ ಕ್ಯಾಂಪ್ಗಳನ್ನು ಹೊಡೆದಾಕಿದ್ದಾರೆ, 5 ಕ್ಯಾಂಪು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಇತ್ತು. ಇನ್ನು ಮಿಕ್ಕ 4 ಕ್ಯಾಂಪ್ ಪಾಕಿಸ್ತಾನದ ಒಳಗಡೆನೆ ಇತ್ತು. ಯಾವುದು ಆ ಕ್ಯಾಂಪ್ಗಳು ಅನ್ನೋದನ್ನು ನೋಡೋದಾದ್ರೆ, ಸರ್ಜಲ್ ಕ್ಯಾಂಪ್ ಸಿಯಾಲ್ಕೋಟ್. ಹೌದು, ಜಮ್ಮು ಮತ್ತು ಕಾಶ್ಮೀರದಲ್ಲಿ 4 ಸೈನಿಕರನ್ನ ಕೊಂದಂತಹ ಟೆರರಿಸ್ಟ್ಗಳಿಗೆ ಇಲ್ಲಿ ಟ್ರೈನಿಂಗ್ ಅನ್ನ ಕೊಡಲಾಗಿತ್ತು. ಆ ಕ್ಯಾಂಪ್ ಅನ್ನ ಸಹ ಉಡಾಯಿಸಲಾಗಿದೆ. ಮೆಹಮೂನಾ ಜಾಯಾ ಕ್ಯಾಂಪ್. ಇದು ಸಿಯಾಲ್ಕೋಟ್ನಲ್ಲಿ ಇರುವಂತದ್ದು. ಹಿಜ್ಬುಲ್ ಮುಜಾಹಿದ್ದೀನ ದೊಡ್ಡ ಕ್ಯಾಂಪ್ ಇದಾಗಿತ್ತು. ಪಠಾಣ್ ಕೋಟ್ ದಾಳಿ ಏನಾಗಿತ್ತು ಭಾರತದಲ್ಲಿ, ಈ ಪಠಾಣ್ ಕೋಟ್ ದಾಳಿಗೆ ಇಲ್ಲೇ ಒಂದು ಕಾರ್ಯತಂತ್ರವನ್ನ ರೂಪಿಸಲಾಗಿತ್ತು, ಇಲ್ಲೇ ಪ್ಲಾನ್ ಮಾಡಲಾಗಿತ್ತು. ಇಲ್ಲಿಂದಾನೇ ಟೆರರಿಸ್ಟ್ಗಳನ್ನ ಪಠಾಣ್ ಕೋಟ್ಗೆ ಕಳುಹಿಸಿ ದಾಳಿಯನ್ನ ಮಾಡಿಸಿ ಅಮಾಯಕರ ಜೀವವನ್ನ ತೆಗೆಯಲಾಗಿತ್ತು. ಅದಾದ ನಂತರ ಮೂರನೇದಾಗಿ ಮರ್ಕಜ್ ತೈಬಾ ಮುರೀದ್ಗೆ. ಇದು ಒಂದು ಕ್ಯಾಂಪ್. ಮುಂಬೈನ ದಾಳಿಕೋರರನ್ನ ಇಲ್ಲಿಂದಾನೇ ಕಳಿಸಲಾಗಿತ್ತು. ನಾನು ಆಗ್ಲೇ ಹೇಳಿದೆ, ಇದು ಪೆಹಲ್ಗಾಮ್ನ ಅಟ್ಯಾಕ್ಗೆ ತೆಗೆದುಕೊಂಡಂತ ರಿವೆಂಜ್ ಮಾತ್ರ ಆಗಿ ಉಳಿದಿಲ್ಲ. ಭಾರತದಲ್ಲಿ ನಡೆದಂತಹ ಬೇರೆ ಬೇರೆ ಟೆರರಿಸ್ಟ್ ಆಕ್ಟಿವಿಟೀಸ್ ಏನಿದೆ, ಆ ಎಲ್ಲ ಟೆರರಿಸ್ಟ್ ಆಕ್ಟಿವಿಟೀಸ್ಗೂ ಸಹ ಈ ಒಂದು ರಿವೆಂಜ್ ಅನ್ನ ಭಾರತ ತಗೊಂಡಿದೆ. ಇದು ನಾನು ಹೇಳಿದಂಗೆ ಮರ್ಕಜ್ ತೈಬಾ ಮುರೀದ್ಗೆ. ಈ ಒಂದು ಕ್ಯಾಂಪ್ನಲ್ಲಿ ಮುಂಬೈ ಏನು ಅಟ್ಯಾಕ್ ಆಗಿತ್ತು, ಆ ಮುಂಬೈನ ಅಟ್ಯಾಕ್ನ ಟೆರರಿಸ್ಟ್ಗಳನ್ನ ಇಲ್ಲಿಂದಾನೇ ಕಳಿಸಲಾಗಿತ್ತು. ಅಜ್ಮಲ್ ಕಸಬ್ ಹಾಗೂ
ಡೇವಿಡ್ ಹೆಡ್ಲಿ ಕೂಡ ಇದೇ ಕ್ಯಾಂಪ್ನಲ್ಲಿ ಟ್ರೈನಿಂಗನ್ನು ಪಡೆದುಕೊಂಡು ಬಂದು ಟೆರರ್ ಅಟ್ಯಾಕನ್ನು ಮಾಡಿದರು. ಕೊನೆಯದಾಗಿ ಮರ್ಕಜ್ ಸುಬಾನಲ್ಲಾ ಇದಿರೋದು ಬಾವಲ್ಪುರ್ನಲ್ಲಿ ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಅಂದರೆ ಟೆರರಿಸ್ಟ್ ಸಂಘಟನೆಯ ಮೇನ್ ಕ್ಯಾಂಪ್ ಇದಾಗಿತ್ತು. ಇಲ್ಲಿ ಟೆರರಿಸ್ಟ್ಗಳನ್ನು ರಿಕ್ರೂಟ್ ಮಾಡಿಕೊಳ್ಳಲಾಗಿತ್ತು. ಅಂದರೆ ಯಾರೆಲ್ಲ ಓದಿರಲ್ವೋ, ಯಾರೆಲ್ಲ ಬಡತನದಲ್ಲಿರ್ತಾರೋ ಅಂಥವರನ್ನು ಕರೆದುಕೊಂಡು ಬಂದು ಅವರ ಮೈಂಡ್ ವಾಶನ್ನು ಮಾಡಿ ಅವರಿಗೆ ಟೆರರಿಸ್ಟ್ ಆ್ಯಕ್ಟಿವಿಟಿಯನ್ನು ಕಳಿಸ್ಕೊಟ್ಟು ಅವರ ತಲೆಯಲ್ಲಿ ಮತಾಂಧತೆಯನ್ನು ತುಂಬುವಂತಹ ಕೆಲಸ ಈ ಮರ್ಕಜ್ ಸುಬಾನಲ್ಲಾ ಬಾವಲ್ಪುರ್ನ ಈ ಕ್ಯಾಂಪ್ನಲ್ಲಿ ಆಗ್ತಾ ಇತ್ತು. ಇಲ್ಲಿ ಹೀಗೆ ಸೇರಿಕೊಂಡಂತಹ ಟೆರರಿಸ್ಟ್ಗಳಿಗೆ ಕಂಪ್ಲೀಟ್ ಟ್ರೈನಿಂಗನ್ನು ಕೊಟ್ಟು ಅವರನ್ನು ಭಾರತದ ವಿರುದ್ಧ ಎತ್ತಿಕಟ್ಟುವಂತಹ ಕೆಲಸವನ್ನು ಮಾಡಿ ಭಾರತದ ನಾನಾ ಕಡೆಗಳಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳನ್ನು ಮಾಡಿಸಲಾಗ್ತಾ ಇತ್ತು. ಈ ಕ್ಯಾಂಪನ್ನು ಸಹ ಹೊಡೆದು ಹಾಕಲಾಗಿದೆ. ಟೋಟಲ್ 9 ಕ್ಯಾಂಪ್, 5 ಕ್ಯಾಂಪ್ಗಳು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿತ್ತು, ಇನ್ನು 4 ಕ್ಯಾಂಪ್ಗಳು ಪಾಕಿಸ್ತಾನದ ಒಳಗಡೆಯೇ ಇತ್ತು. ಈ ಎಲ್ಲ ಕ್ಯಾಂಪ್ಗಳನ್ನು ಟೋಟಲ್ 21 ಕ್ಯಾಂಪ್ಗಳನ್ನು ಭಾರತ ಗುರುತಿಸಿತ್ತು. ಆ 21 ಕ್ಯಾಂಪ್ಗಳಲ್ಲಿ 9 ಕ್ಯಾಂಪ್ಗಳನ್ನು ಹೊಡೆದು ಭಸ್ಮ ಮಾಡಿದೆ. ಇನ್ನು ಮಿಕ್ಕುಳಿದಂತಹ 12 ಕ್ಯಾಂಪ್ಗಳ ಕತೆ ನೆಕ್ಸ್ಟ್ ಏನಾಗ್ಬೋದು ಗೊತ್ತಿಲ್ಲ. ಭಾರತ ಯಾವ ರೀತಿ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೆ ಅಂತ ಭಾರತ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಈ ಒಂದು ಏನು ಟೆರರ್ ಅಟ್ಯಾಕ್ ನಡೆದಿತ್ತು, ಈ ಟೆರರ್ ಅಟ್ಯಾಕ್ಗೆ ನಾವು ರಿವೆಂಜನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದೀವಿ. ಆದರೆ ನಾವು ಯಾವುದೇ ಪಾಕಿಸ್ತಾನದ ಸಾಮಾನ್ಯ ಪ್ರಜೆಯ ಜೀವವನ್ನು ಈ ಒಂದು ಏರ್ ಸ್ಟ್ರೈಕ್ನಲ್ಲಿ ನಾವು ತೆಗೆದುಕೊಂಡಿಲ್ಲ. ನಿರ್ದಿಷ್ಟವಾಗಿ ಅಂದರೆ ಪರ್ಫೆಕ್ಟ್ ಆಗಿ ಟೆರರ್ ಕ್ಯಾಂಪ್ಗಳು ಎಲ್ಲೆಲ್ಲಿತ್ತು ಅಲ್ಲಿ ಮಾತ್ರ ನಾವು ದಾಳಿಯನ್ನು ಮಾಡಿದ್ದೀವಿ. ಯಾವುದೇ ಸಿವಿಲಿಯನ್ ಪ್ರಾಣಕ್ಕೆ ನಾವು ಅಪಾಯವನ್ನು ಉಂಟು ಮಾಡಿಲ್ಲ. ಅದರ ಜೊತೆಗೆ ಪಾಕಿಸ್ತಾನದ ಆರ್ಮಿ ಬೇಸ್ಗಳಿಗೂ ಸಹ ನಾವು ತೊಂದರೆಯನ್ನು ಕೊಟ್ಟಿಲ್ಲ. ಇದು ಟೆರರಿಸ್ಟ್ಗಳ ವಿರುದ್ಧ ಭಾರತ ಸಾರಿರುವ ಯುದ್ಧ ಅನ್ನೋದನ್ನು ಕನ್ಫರ್ಮ್ ಮಾಡಿ ಭಾರತೀಯರಿಗೆ ಪೆಹಲ್ಗಾಮ್ ದಾಳಿ ಮಾತ್ರ ಅಲ್ಲ, ಪೆಹಲ್ಗಾಮ್ ದಾಳಿ, ಪೂಂಚ್ನಲ್ಲಿ ನಡೆದ ದಾಳಿ, ಮುಂಬೈನಲ್ಲಿ ನಡೆದಂತಹ ಅಟ್ಯಾಕ್, ಪಠಾನ್ಕೋಟ್ನಲ್ಲಿ ನಡೆದಂತಹ ಅಟ್ಯಾಕ್, ಈ ಎಲ್ಲ ಟೆರರಿಸ್ಟ್ ಅಟ್ಯಾಕ್ಗಳಿಗೂ ಭಾರತ ರಿವೆಂಜನ್ನು ತೆಗೆದುಕೊಂಡಂತೆ ಆಗಿದೆ. ಏನನ್ಸುತ್ತೆ ನಿಮಗೆ ಭಾರತದ ಈ ಪ್ರತೀಕಾರದ ಏರ್ ಸ್ಟ್ರೈಕನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಮತ್ತೆ ಬರ್ತೀನಿ. ನಮಸ್ಕಾರ.